ನಟಿ ತ್ರಿಷಾ ಕುರಿತು ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಗಾದಂತಹ ಕೆಲವೇ ಗಂಟೆಗಳಲ್ಲಿ ಉದಯನಿಧಿ ಸ್ಟಾಲಿನ್ ಬಿಡುಗಡೆಯಾಗಿರೋದು. ಉದಯನಿಧಿ ಬಿಡುಗಡೆಗೆ ಮದ್ರಾಸ್ ಹೈಕೋರ್ಟ್ ಆದೇಶ ಕೊಟ್ಟಂತ ಹಿನ್ನೆಲೆಯಲ್ಲಿ ಉದಯನಿಧಿ ಸ್ಟಾಲಿನ್ ಬಿಡುಗಡೆ ಆಗಿರೋದು. ತ್ರಿಷಾ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ರು, ಅವಹೇಳನಕಾರಿಯಾಗಿ, ಅಶ್ಲೀಲವಾಗಿ, ಅವಾಚ್ಯವಾಗಿ ಇವರು ಮಾತನಾಡಿಬಿಟ್ರು ಅಂತ ಇರತಕ್ಕಂಥ ವಿಚಾರ. ಇವತ್ತು ಬೆಳಿಗ್ಗೆ ಅಷ್ಟೇ ಈ ಥರ ಕಂಪ್ಲೇಂಟ್ ದಾಖಲಾಗುತ್ತಲ್ಲ, ಬೆಳಗ್ಗೆ ಅಷ್ಟೇ ಏನು ಮಾಡಿಬಿಡ್ತಾರೆ, ಸ್ಟಾಲಿನ್ ಈ ಥರ ಮಾತಾಡಬಾರ್ದಾಗಿತ್ತು ಅಂತೇಳಿ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆಗ್ತಾ ಇದ್ದಂತೆಯೇ ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಆಗಿರೋದು. DMK ನಾಯಕ ಉದಯನಿಧಿ ಸ್ಟಾಲಿನ್ ಹೆಚ್ಚಿನ ವಿಚಾರಣೆಗಾಗಿ ತಂಜಾವೂರಿಗೆ ಕರೆದುಕೊಂಡು ಹೋಗಲಾಗಿತ್ತು. ಬಂಧಿಸಲ್ಪಟ್ಟ 4 ಗಂಟೆಗಳ ಬಳಿಕ ಜಾಮೀನು ಸಿಗುತ್ತೆ, ಬಿಡುಗಡೆ ಆಗ್ತಾರೆ. ಉದಯನಿಧಿ ಸ್ಟಾಲಿನ್ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದದ್ದು TVK. ಘಟನೆ ಏನು ಅಂದರೆ, ಕಾವೇರಿ ಸಂಬಂಧ, ಕಾವೇರಿ ಡೆಲ್ಟಾ ಪ್ರದೇಶದ ರೈತರಿಗೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ ರೈತರ ಪೂರ್ತಿ ಸಾಲ ಮನ್ನಾ ಮಾಡಿ, ಡೆಲ್ಟಾ ಪ್ರದೇಶವನ್ನು ಪೂರ್ತಿ ಬರಪೀಡಿತ ಅಂತ ಘೋಷಣೆ ಮಾಡಿ, ಪರಿಹಾರ ಕೊಡಿ, ಸಾಲ ಮನ್ನಾ ಮಾಡಿ, ಇದೆಲ್ಲ ಮಾತನಾಡ್ತಾ ಒಂದೇ ಒಂದು ತೊಟ್ಟು ನೀರು ಬಂದಿಲ್ಲ ಇಲ್ಲಿಗೆ ನೀರು ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಇನ್ನೆಲ್ಲಿಗೋ ಅಂತೂ ನೀರು ಚೆನ್ನಾಗಿ ಹೋಗ್ತಾ ಇದೆ. ಈ ಥರದ ಒಂದು ಧಾಟಿಯಲ್ಲಿ ಅವರು ಮಾತನಾಡಿದಾಗ ಅವ್ರ ಕಾರ್ಯಕರ್ತರೆಲ್ಲ ತ್ರಿಷಾ 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 ಅಂತ ಹೇಳಿ ಮಾತನಾಡಿದರು. ಇದನ್ನು ತಮಿಳುನಾಡಿನ ಸ್ಟೇಟ್ BJP ಕೂಡ ತೀವ್ರವಾಗಿ ಖಂಡಿಸಿದೆ. ಇದು ಅಸಹ್ಯಕರ, ಅಶ್ಲೀಲ, ಕೊಳಕು, ತುಂಬ ಕೀಳು ಮಟ್ಟದ, ಕೆಳಮಟ್ಟದ ಹೇಳಿಕೆ ಅಂತ ಕೂಡ BJPಯಲ್ಲಿ ಮಾತನಾಡಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಉದಯನಿಧಿ ಸ್ಟಾಲಿನ್ ಬಂಧನ ಆಗಿತ್ತು. ಇದಾದ ಮೇಲೆ ಬೇಲ್ ಕೂಡ ಸಿಗುತ್ತೆ ಅವರಿಗೆ. ಆನಂತರ ಅವರಿಗೆ ಒಂದು ರೀತಿಯಲ್ಲಿ ಬಿಡುಗಡೆ ಕೂಡ ಅವ್ರನ್ನ ಮಾಡಲಾಗಿದೆ. தண்ணீர் கூட வரல. ஆனா இதை பத்தி இருக்கக்கூடிய முதலமைச்சர் வாயை திறந்து பேசுறாரா? பேச மாட்டேங்கிறார். அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். ஆனா இன்னைக்கு ஒரு சொட்டு தண்ணீர் கூட வரல.